ಚಾರು ವಾಯ್ಸ್ ಅಲ್ಲಿ ಅವ್ರ ಜೊತೆ ಮಾತಾಡ್ಸಿದ್ದೆ. ಆವಾಗ ಅವನು ಹೇಳಿರೋ ಎಲ್ಲಾ ಸತ್ಯನೂ ಮೇರಪ್ಪ ಸಭಿ ರೆಕಾರ್ಡ್ ಅಲ್ಲಿದೆ. ಈ ದಟ್ಟ ನನ್ನ ಮಗ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಕರೆಸಿದ್ದಾನೆ. ಆದರೆ ಅವರು ಬುದ್ಧಿ ಕಲಿಸೋ ಗುರುಗಳು ಅಂತ ಅವನಿಗೆ ಗೊತ್ತಿಲ್ಲ. ಇವನು ಏನೋ ಟ್ವಿಸ್ಟ್ ಕೊಡಬೇಕು ಅಂತ ಇದ್ದಾನೆ, ಆದರೆ ಅವರು ಬೇರೆ ದಾರಿಲಿ ರೆಸ್ಟ್ ಇನ್ ಪೀಸ್ ಇದ್ದಾರೆ. ಛೇ 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 ಸರ್, ಏನ್ ಸರ್ ನೀವು? ನಿಮ್ಮನ್ನ ನಾನು ಎಕ್ಸ್ಟ್ರಾರ್ಡಿನರಿ ಅನ್ಕೊಂಡಿದ್ದೆ. ಆದ್ರೆ ನೀವು ನೋಡಿದ್ರೆ ಒಂದು ಸಿಂಪಲ್ ಲಾಜಿಕ್ನೇ ಮಿಸ್ ಮಾಡ್ತಾ ಇದ್ದೀರಾ. ಅಲ್ಲ, ಅದನ್ನೆಲ್ಲ ಅವರು ನಂಬ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಮೈಕೆ ಸಿಂಪಲ್ ಲಾಜಿಕ್ ಮಿಸ್ ಮಾಡಿದೀನಿ. ಆ ಗೋವಿಂದನೇ ಐ ಮೀನ್ ರಾಯ್ ಪೂರಾ ಮ್ಯಾಟರ್ ಬೋಲಾ ಹೈ. ಸಾರ್, ಚಾರು ನೀವು ಅನ್ಕೊಂಡ್ರಷ್ಟು ದಡ್ಡಿ ಏನಲ್ಲ. वो तो मैं पहले ही समझ गया ಕಿಟ್ಟಿ. ಅದಕ್ಕೆ ಅಲ್ವಾ ಪೂರಾ ಮ್ಯಾಟರ್ ಬ್ಲಾಸ್ಟ್ ಮಾಡಕ್ ಹೊಟ್ಟಿರೋದು. ಅಯ್ಯೋ ಸಾರ್, ನೀವು ಇವಾಗ ಬ್ಲಾಸ್ಟ್ ಮಾಡಿದ್ರು ಚಾರು ಅದನ್ನ 2 ಸೆಕೆಂಡ್ಗೆ ಈಸಿಯಾಗೆ ನೀವು 2 ಕಡೆಯಿಂದ ಮಿಮಿಕ್ರಿ ಆರ್ಟಿಸ್ಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿಸಿದ್ದೀರಾ, ಇದೆಲ್ಲ ಸುಳ್ಳು ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾಳೆ. ಮತ್ತೆ ಅವ್ರ ತಾಯಿ ಮಾನ್ಯತಾ, ನಿಮ್ಮಪ್ಪ ಅದನ್ನ ನಮ್ದೇರಂಗ್ ಮಾಡ್ಬಿಡ್ತಾಳೆ. ಯಾ ಎಸ್ ಎಸ್ ಅವಳು ಹಾಗೆ ಮಾಡ್ತಾಳೆ. ಲೇಕಿನ್ ಅಭಿ ಮೈ ಕ್ಯಾ ಕರು ಕಿಟ್ಟಿ? ಏ ಸಾರ್, ಅವಳ ವಿಷಯನ ಸಾಲಿಡ್ ಪ್ರೂಫ್ ಇಟ್ಕೊಂಡು ಒಂದು ಸಣ್ಣ ಅನುಮಾನಕ್ಕೂ ಜಾಗ ಬರ್ದಿರೋ ತರ ಹೇಳ್ಬೇಕು. ಅವಾಗ್ಲೇ ಅವರೆಲ್ಲ ನಿಮ್ಮನ್ನ ನಂಬೋದು. ಕಿಟ್ಟಿ ತುಮ್ ಜೋ ಬೋಲ್ ರಹೆ ವೋ ಸಹಿ ಹೈ, ಆದ್ರೆ ಆ ಪ್ರೂಫ್ ಎಲ್ಲಿದೆ? ನನ್ನ ಹತ್ರ ಇದೆ ಸಾರ್. ಹೌದು, ಆ ಚಾರು ನಿಮ್ಮ ಅಪ್ಪನ ಲ್ಯಾಪ್ಟಾಪ್ ಇಂದ ಕದ್ದಿರೋ ಎಲ್ಲ ಎವಿಡೆನ್ಸ್ ಇರೋ ಪೆನ್ ಡ್ರೈವ್, ಇಲ್ಲಿ ತನಕ ಏನೇನ್ ಮಾಡಿದಾಳೆ ಅದ್ರ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಜೊತೆಗೆ ಆ ಚಾರುನ ಹಿಡಿದು ಕಟ್ಟಾಕಿದ್ದೀನಿ. ನೀವು ಬೇಗ ಬಂದ್ರೆ ಅವಳನ್ನ ಸಾಕ್ಷಿ ಸಮೇತ ಅವ್ರೆಲ್ರ ಮುಂದೆ ಹಿಡಿದು ನಿಲ್ಲಿಸ್ಬೋದು. ವಾವ್, ಕ್ಯಾ ಕಾಮ್ ಕಿಯಾ ಹೈ ಕಿಟ್ಟಿ. ಅಭಿ ನೀನೇ ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ಬೋದಲ್ವಾ? ಸರ್, ಅದು ಕರ್ಕೊಂಬರಕ್ ನಂಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಅದ್ರ ಕ್ರೆಡಿಟ್ ಎಲ್ಲ ನನಗೆ ಬಂದ್ಬಿಡುತ್ತಲ್ವಾ? ಆ ಕ್ರೆಡಿಟ್ ನಿಮಗ್ ಸಿಗ್ಬೇಕು. ಎಲ್ರ ಮುಂದೆ ನೀವು ಗ್ರೇಟ್ ಅನ್ಸ್ಕೋಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನೀವು ಇವಾಗ್ಲೇ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಬಂದ್ಬಿಡಿ. ಎಸ್ ಎಸ್ ಕಿಟ್ಟಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಮೈ ಅಭಿ ಆತ ಹೂಂ. ಅಲ್ಲಿವರೆಗೂ ನೀನು ಅವಳನ್ನ ಜೋಪಾನವಾಗಿ ನೋಡ್ಕೊ. ಓಕೆ ಸರ್, ಸೂಪರ್ ಸರ್. ನೀವು ಬೇಗ ಬಂದ್ಬಿಡಿ. ವಿವೇಕ್, ವಿಷಯ ಏನಂತ ಜಲ್ದಿ ಬೋಲೋ. ಡ್ಯಾಡ್, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಇಷ್ಟಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ಸಾಲಿಡ್ ಪ್ರೂಫ್ ಜೊತೆಗೆ ಅವ್ರನ್ನೇ ಕರ್ಕೊಂಡು ಬರ್ತೀನಿ. ಅಭಿ ಹೇಳ್ತೀನಂತ ಹೇಳಿದ್ಯಲ್ಲ. ಹೇಳಿದೆ ಡ್ಯಾಡ್, ಬಟ್ ನೀವು ಎವಿಡೆನ್ಸ್ ಕಿದರೆ ಅಂತ ಕೇಳ್ತಿರಲ್ಲ, ಅದಕ್ಕೆ ವಿತ್ ಪ್ರೂಫ್ ಬರ್ತೀನಿ. ಅಂಡ್ ನಿಮ್ ಸಿಸ್ಟಮ್ ಅಲ್ಲಿ ಡೇಟಾ ಮಿಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದನ್ನ ಕದ್ದಿರೋದು ವಹಿ ಆದ್ಮಿನೇ. ಸ್ವಲ್ಪ ಟೈಮ್ ವೇಟ್ ಕರೋ, ಐಲ್ ಪ್ರೂವ್ ಇಟ್ ಟು ಯು. ವಿವೇಕ್, ಪ್ರಣವ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ನೀನ್ ಇದೇ ರೀತಿ ಇದ್ರೆ ನಾವ್ ಅನ್ಕೊಂಡಿದ್ದು ಏನು ಸಾಧಿಸಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಚೇಂಜ್ ಮೈ ಸನ್. ಚೇಂಜಾ? ಇವಾಗ ನಾನೇನ್ ಮಾಡ್ಬೇಕು ಮಾಮ್? ನಾನು ಈ ಚೇಂಜಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಯು ಹ್ಯಾವ್ ಟು ಬಿಲ್ಡ್ ರ್ಯಾಪೋ ವಿತ್ ಮೈ ಫಾದರ್. ಆತ್ಮೀಯವಾಗಿ ಅವ್ರ ಜೊತೆ ಮಿಂಗಲ್ ಆಗ್ಬೇಕು. ಅವರಿಗೆ ನಿನ್ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಬರ್ಬೇಕು. ಏನ್ ತುಳಸಿ ನೀನು ತಾಯಿಯಾಗಿ ನಿನ್ನ ಮಗನಿಗೆ ಡ್ರಾಮಾ ಮಾಡ್ಕೊಂಡೇ ಬದುಕು ಅಂತ ಹೇಳ್ಕೊಡ್ತಾ ಇದೀಯಾ? ನೋ, ನನ್ ಮಗ ಜೀವನದಲ್ಲಿ ರಾಯಲ್ ಆಗಿ ಬದುಕ್ಬೇಕು ಅನ್ನೋದಕ್ಕೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನು? ಮಾಮ್, ಅವ್ರ ವಿಷಯನ್ ಬಿಡು. ನೀನ್ ಇವಾಗ ಇದ್ದಕ್ಕಿದ್ದಾಗ ಹೀಗೆ ಕೇಳ್ತಿದ್ಯಾ? ನೋಡು ಮೈ ಡಿಯರ್ ಸನ್, ನೀನು ಜಾನ್ಸಿನ ಮದುವೆ ಆಗ್ಬೇಕು ಅಂದ್ರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೆ ಅದು ಉಪಯೋಗಕ್ಕೆ ಬರಲ್ಲ. ನೀನು ನಮ್ಮ ಅಪ್ಪನ ಮನಸ್ಸಲ್ಲಿ ಒಂದು ಜಾಗ ಮಾಡ್ಕೊಳ್ಬೇಕು. ಜಾನ್ಸಿ ಮನ್ಸನ್ನ ಗೆಲ್ಲಕ್ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಈ ಪ್ಲಾನ್ ಮಾಡಿದಾಳೆ ನಿಮ್ಮ ಅಮ್ಮ. ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಮರ್ಯಾದೆ ಆದ್ರೂ ಉಳಿಯುತ್ತೆ.
ಲಿಮಿಟ್ ಮಾಮ್. ಇವಾಗ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ವೆರಿ ಗುಡ್ ಮೈ ಸನ್. ನೋಡು, ನೀನ್ ಇವಾಗ ತಾತನ ಹತ್ರ ಹೋಗಿ ಇಷ್ಟೇ ತಾನೇ? ಇವಾಗ ನನ್ನ ಪರ್ಫಾರ್ಮೆನ್ಸ್ ನೋಡುವಂತೆ ಬಾ. ಎಷ್ಟು ಸಾರಿ ಕಾಫಿ ಕುಡಿಸ್ತೀವ? ಬೇಡ ಕಣೋ, ಈಗ ತಾನು ತಂದ್ಕೊಟ್ಟಿಯಲ್ಲ ಮೇಲ್ಗಡೆ. ಅರೆ, ನೀವೆಲ್ಲ ಯಾವಾಗ ಬಂದ್ರಿ? ಏನೆಲ್ಲ ಸುಮ್ಮನೆ ನಿಂತಿದ್ದೀರಾ? ಏನಾದ್ರು ಮಾತಾಡೋದಿದೆಯಾ ತುಳಸಿ? ತಾತ, ನಂಗೆ ನಿಮ್ಮ ಆಶೀರ್ವಾದ ಬೇಕು ತಾತ. ಏನಪ್ಪ, ಏನು ವಿಶೇಷ? ನಾನು ಹೊಸದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೆ. ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡ್ರೆ ನಂಗೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕಿತ್ತು ತಾತ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಕಣೋ. ನೀನು ಓನಾಗಿ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀಯ ಅಂತ ಅಂದರೆ ನನ್ನ ಆಶೀರ್ವಾದ ಇರಲ್ವಾ? ಓಕೆ, ಕೀಪ್ ಇಟ್ ಅಪ್. ಆ ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ನೀವಿಷ್ಟು ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ತಾತ. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗೂ ನನ್ನ ಮೇಲೆ ಹೀಗೆ ಇರಲಿ. ನನ್ಗೇನೇ ಡೌಟ್ ಬಂದ್ರು ನಾನು ನಿಮ್ಮನ್ನೇ ಕೇಳ್ತೀನಿ. ಕೇಳಪ್ಪ, ಧಾರಾಳವಾಗಿ ಕೇಳು. ನನಗೆ ಗೊತ್ತಿರೋದಲ್ಲೆಲ್ಲ ನಿಂಗೆ ಹೇಳ್ತೀನಪ್ಪ. ಏನಮ್ಮ ತುಳಸಿ, ನಿನ್ನ ಮಗನು ಕೈಗೆ ಬಂದ್ಬಿಟ್ಟಿದ್ದಾನೆ. ಅವನಿಗೂ ಸ್ವಂತವಾಗಿ ದುಡಿಬೇಕು ಅನ್ನೋ ಜವಾಬ್ದಾರಿ ಬಂದ್ಬಿಟ್ಟಿದೆ ನೋಡು. ಖುಷಿ ವಿಷಯ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಅಪ್ಪ ನಾನ್ ಇವನ್ನ ನಿಮ್ ಜವಾಬ್ದಾರಿಗೆ ಬಿಡ್ತಾ ಇದ್ದೀನಿ. ಪರವಾಗಿಲ್ವೇ? ಮಗ ಡ್ರಾಮಾ ಮಾಡೋದ್ರಲ್ಲಿ ಅಮ್ಮನ್ನೇ ಮೀಸು ಹೋಗಿದ್ದಾನೆ. ನೋಡು ಪ್ರಣವ್, ನಿನ್ ತಾತನ ಮನ್ಸಲ್ಲಿ ಒಂಚೂರ್ ಜಾಗ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ನಿನ್ ದಾರಿಗೆ ಯಾವ ಅಡೆತಡೆನೂ ಇರಲ್ಲ. ಯಜಮಾನ್ರೆ, ರಾಘು ಸರ್ ಬಂದ್ಬಿಟ್ರು. ಎಲ್ಲೋ ಇಲ್ಲಿ ಸರ್. ಗಂಡನ ಕೈಲೇ ಕಿಡ್ನಾಪ್ ಮಾಡಿಸ್ಕೊಂಡು ಗಂಡನ ಕೈಲೇ ಕಟ್ಟಾಕ್ಸ್ಕೊಳ್ತಿದ್ದೀನಿ. ನಾನು ಎಷ್ಟು ಲಕ್ಕಿ ಅಲ್ವಾ ರಾಮಾಚಾರಿ? ಡೇ, ನಿಮ್ಮ ಮುಖದಲ್ಲಿ ಆತಂಕ ಕಾಣಬೇಕು, ಸಿಗಾಕೊಂಡಿದ್ದೀನೇನೋ ಟೆನ್ಷನ್ ಕಾಣಬೇಕು. ನೀನ್ ನಿಮ್ ಮುದ್ದಾದ ಮುಖ ನೋಡ್ತಾ ಇದ್ರ ನನ್ಗೆ ಅದೆಲ್ಲ ಆಗಲ್ಲ ರಾಮಾಚಾರಿ. ನೋಡ್ರಿ, ಅವನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು. ನಾವು ಹಾಕಿರೋ ಬಲೆಯಲ್ಲಿ ಒಂದು ಸಿಕ್ಕಾಕೋಬೇಕು ಅಂದ್ರೆ ನೀವು ಟೆನ್ಷನ್ ಕಾಣಿಸ್ಬೇಕು ಅಷ್ಟೇ. ನಾನು ಹೇಳ್ದಂಗೆ ಕೇಳಬೇಕು. ಚರೋ, ಏನು ಭಯ ಪಡ್ಬೇಡಿ ಮೇಡಮ್, ಬರ್ತಾ ಇದ್ದಾನೆ. ಸರ್ ಬನ್ನಿ 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 ಸರ್, ಬನ್ನಿ. ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ನಿಮಗೆ ಮೋಸ ಮಾಡಿರೋ ದ್ರೋಹಿನ ಕಟ್ಟಾಕಿದ್ದೀನಿ ಸರ್. ಮಿಕ್ಕಿದ್ದು ನೀವು ವಿಚಾರಿಸ್ಕೊಳ್ಳಿ. ಕಟ್ಟಾಕಿದ್ಯಾ ತಾನೆ? ಮತ್ತೆ ಚಾಕು ಯಾಕೆ ಇಟ್ಕೊಂಡಿದ್ಯಾ? ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ಲ ಸರ್. ಇಷ್ಟು ದಿನ ಜೊತೆಲೇ ಇದ್ಕೊಂಡು ನಿಮ್ಮನ್ನೇ ಯಾಮರ್ಸಿರೋಳು ನನಗೇನಾದ್ರು ಯಾಮರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಇನ್ನು ಮುಂದೆ ಈ ಕಣ್ಣ ಮುಚ್ಚಲ ಆಟ ಎಲ್ಲ ನಡೆಯಲ್ಲ, ಎಲ್ಲ ಖತಮೋಗ. ಅದಕ್ಕೆ ನಾನು ತುಂಬಾ ಕೇರ್ಫುಲ್ ಆಗಿ ಬಂದಿದ್ದೀನಿ. ಏಯ್, ನಾನ್ ಯಾರನ್ನ ಸುಮ್ನೆ ಬಿಡಲ್ಲ. ಸರಿಯಾಗಿ ಪಾಠ ಕಲಿಸ್ತೀನಿ. ಇರಮ್ಮ ಸರ್, ಹಿಂಗ್ ಕಿರಿಸ್ತಿದ್ದಕ್ಕೆ ಸರ್ ಮುನ್ನೆಚ್ಚರಿಕೆಯಿಂದ ಈ ಚಾಕು ಹಿಡ್ಕೊಂಡಿರೋದು ನಾನು. ನೀನ್ ಮಾತ್ರ ಅಲ್ಲ ಕಿಟ್ಟಿ, ನಾನು ತುಂಬಾ ಎಚ್ಚರಿಕೆಯಿಂದಾನೇ ಬಂದಿದ್ದೀನಿ. ಇಲ್ಲಿ ಸೀನ್ ಹೀಗೆ ಇರುತ್ತೆ ಅಂತ ಪೂಜಾ ಪತಾತ ನನ್ನ ಬಕ್ರ ಅನ್ಕೊಂಡಿದ್ದೀರಾ ಅಲ್ವಾ? ನಹಿ, ಮೈ ಬಕ್ರ ನಹಿ. ನಿಮ್ಮ ಡ್ರಾಮಾಗಳೆಲ್ಲ ಗೊತ್ತಾಯ್ತು. ಇನ್ನು ಮುಂದೆ ನಿಮ್ಮ ಯಾವುದೇ ಆಟ ನಡೆಯಲ್ಲ ಮಿಸ್ಟರ್.
ಏ ಜೆಂಟ್ಲ್ಮನ್, ಅಲ್ಲಿ ಯಾಕಪ್ಪ ನಿಂತಿದ್ಯಾ? ಬಾ ಒಳಗಡೆ. ಬನ್ನಿ ಸರ್. ಕಮಾನ್ ಕಮಾನ್ ಮ್ಯಾನ್. ರಾಘು ಸರ್, ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಬಂದಿದ್ದಕ್ಕೆ ತುಂಬಾ ತುಂಬಾ ಖುಷಿ ಆಯ್ತು ಸರ್. ಸರ್, ನೀವು ಬಂದಿದ್ದಕ್ಕೆ ಮನೆಗೆ ಹೊಸ ಚೈತನ್ಯ ಬಂದಂಗಾಯ್ತು, ಹೊಸ ಉಸಿರು ಬಂದಂಗಾಯ್ತು. ನಿಮ್ಮ ಬರುವಿಕೆಗೆ ಮನೆ ಬಾಗಿಲು ಮಾತ್ರ ಅಲ್ಲ ಸರ್, ಹೃದಯದ ಬಾಗಿಲು ತೆರೆದಿತ್ತು. ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಅನ್ನೋದು ನಿಜ ಆಗೋಯ್ತು ಸರ್. ನೀವು ಬಂದಿದ್ರಲ್ವಾ, ನಿಮ್ಮ ಸಂಬಂಧ ಖಂಡಿತ ಸರಿಯಾಗುತ್ತೆ ಸರ್. ಸಾರಿ ರಾ, ನಾನಿವಾಗ ಇಲ್ಲಿ ಬಂದಿರೋದು ಸಂಬಂಧನ ಸರಿ ಮಾಡ್ಕೊಳ್ಳೋದಕ್ಕಲ್ಲ. ಮತ್ತೇನಕ್ಕಪ್ಪ ಬಂದಿದ್ಯಾ? ಕಳ್ಸಿದ್ದಿಲ್ಲಪ್ಪ ಲವ್ ಲೆಟರ್ನ, ಮತ್ತಿನ್ನೇನಕ್ಕೆ ಬಂದೆ ಹೇಳು? ಬೇಜಾರು ಮಾಡ್ಕೋಬೇಡಿ ತಾತ, ನನಗೆ ಈ ಕಂಪ್ನಿಲಿ ಒಂದು ಜವಾಬ್ದಾರಿ ಉಳ್ಕೊಂಡಿದೆ. ಈ ಕಂಪ್ನಿಲಿ ಇರೋ ನನ್ನ ಎಲ್ಲ ಜವಾಬ್ದಾರಿಗಳಿಗೂ ರಾಜೀನಾಮೆ ಕೊಟ್ಟು ನನ್ನ ಜವಾಬ್ದಾರಿನ ಕಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಏನಪ್ಪ ಮಾತಾಡ್ತಾ ಇದ್ಯಾ? ಸ್ವಲ್ಪ ಯೋಚನೆ ಮಾಡು, ನಿಧಾನಕ್ಕೆ ಒಂದು ನಿರ್ಧಾರ ತಗೋ. ಇಂಥವ್ರಿಂದ ಇನ್ನೇನ್ ನಿರೀಕ್ಷೆ ಮಾಡ್ತೀರಪ್ಪ? ಇಂಥವ್ರ ನಂಬಿಕೆಗೆ ಅರ್ಹರೇ ಅಲ್ಲ. ನಮ್ ಚಾನ್ಸಿ ಅಂತ ಒಳ್ಳೆ ಮನಸ್ಸಿರೋ ಹುಡುಗಿಗೆ ಮೋಸ ಮಾಡ್ದಾಗ್ಲೇ ಇವ್ನ್ ಏನು ಅಂತ ಅರ್ಥ ಆಗೋಯ್ತು. ಅಯ್ಯೋ, ನೀನ್ ಇವನನ್ನ ಜೆಂಟಲ್ಮ್ಯಾನ್ ಅಂತ ಬಾಯಿ ತುಂಬಾ ಕರಿತಾ ಇದ್ದೆ. ನಿನಗೆ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಹಾಕ್ತ. ಅವಾಗ್ಲೇ ಗೊತ್ತಾಯ್ತು ಇವ್ನ ಯೋಗ್ಯತೆ ಏನು ಅಂತ. ಛೇ, ಆ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಆ ಕಥೆನೇ ಬೇರೆ ಇರ್ತಾ ಇತ್ತು. ಮಾಡೋದಲ್ಲ ಮಾಡಿ ಯಾವ ಮುಖ ತಗೊಂಡು ನಮ್ಮ ಮನೆಗ್ ಬಂದಿದ್ಯಾ? ಅತ್ತೆ ಬಿಡಿ, ಸುಮ್ನೆ ಯಾಕೆ ಕೂಗಾಡ್ತೀರಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನ್ ಸಂಬಂಧನ ಕಳ್ಕೊಳಕ್ ನಿಂತಿರೋವಾಗ ಇನ್ನು ಕಂಪನಿ ಸಂಬಂಧ ಯಾವ ಲೆಕ್ಕ? ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್. ನೀನ್ ಮಾಡಿರೋದು ಕ್ಷಮಿಸೋ ಅಂತ ತಪ್ಪಲ್ಲ, ಹಾಗೆ ವಾಸಿ ಆಗೋ ಅಂತ ಗಾಯನೂ ಅಲ್ಲ. ನೀನ್ ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ, ಆದ್ರೆ ಈ ಕ್ಷಮೆ ಮಾತ್ರ ನಿನಗ್ ಯಾವತ್ತೂ ಸಿಗಲ್ಲ. ಪ್ರತಿ ನಿರೀಕ್ಷೆನೂ ಪರೀಕ್ಷೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಕೆಲವು ನಿರೀಕ್ಷೆ ಸುಳ್ಳಾಗುತ್ತೆ ಅಂತ ಇವತ್ತು ಗೊತ್ತಾಗ್ತಾ ಇದೆ ನನಗೆ. ನೀನ್ ಬಂದಿದ್ ನೋಡಿ ಸಂಬಂಧನ ಸರಿ ಮಾಡ್ಕೊಳಕ್ ಬಂದಿದ್ಯಾ ಅಂತ ನನ್ನ ಮನಸ್ಸು ಒಂದು ಸಣ್ಣ ಮಗು ತರ ಕುಣಿದಾಡ್ಬಿಡ್ತು ಕಣೋ. ಆದ್ರೆ ನೀನು ಇರೋ ಸಂಬಂಧನ ಕಳ್ಕೊಳ್ಳೋದ್ರ ಜೊತೆಗೆ ಕಂಪ್ನಿ ಸಂಬಂಧ ಕಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದ್ಯಾ? ಅದಕ್ಕೋಸ್ಕರ ಯಾಕಪ್ಪ ಬಂದೆ? ಅದನ್ನು ರಿಜಿಸ್ಟರ್ ಪೋಸ್ಟಲ್ ಕಳಿಸ್ಬೋದಾಗಿತ್ತಲ್ಲ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ, ಮಾತೇ ಬರ್ತಿಲ್ಲ. ನಿರೀಕ್ಷೆ ಹುಟ್ಟಾಕ್ಸಿದವ್ರೆಲ್ರು ಅದನ್ನ ನಿಜ ಮಾಡ್ತಾರೆ ಅಂತ ನಂಬಬಾರ್ದು ಅನ್ನೋಂಥದ್ದು ಗೊತ್ತಾಯ್ತಪ್ಪ. ದೊಡ್ಡ ಪಾಠ ಕಲ್ಸಿದ್ಯಪ್ಪ ಬದುಕಲಿ. ನಿಮ್ಮ ನಿರೀಕ್ಷೆಗಳನ್ನ ನನ್ನಿಂದ ನಿಜ ಮಾಡೋಕ್ಕಾಗದೇ ಇರೋದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ತಾತ. ಕೆಲವೊಂದ್ಸತಿ ಪರಿಸ್ಥಿತಿಗಳು ನಮ್ಮನ್ನ ಅಸಹಾಯಕರನ್ನಾಗಿ ಮಾಡಿಬಿಡುತ್ತೆ. ಅಂತ ಜಾಗದಲ್ಲಿ ನಾನಿದ್ದೀನಿ. ಪ್ಲೀಸ್ ಈ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿಕೊಂಡು
ನನ್ನನ್ನು ಜವಾಬ್ದಾರಿಗಳಿಂದ ಮುಕ್ತಿಪಡಿಸಿ. ಏಯ್, ನೀನ್ ಏನೋ ನಮ್ ಕಂಪ್ನಿಗೆ ರಾಜೀನಾಮೆ ಕೊಡೋದು? ನಿನ್ನಂತ ನಂಬಿಕೆಗೆ ಅರ್ಹತೆ ಇಲ್ದೇ ಇರೋರ್ನ ನಾವೇ ನಮ್ ಕಂಪ್ನಿಯಿಂದ ಕಿತ್ತು ಬಿಸಾಕ್ತೀವಿ. ಗೆಟ್ ಲಾಸ್ಟ್. ರೆಸಿಗ್ನೇಷನ್ ಅಂತ ಇರೋದು ಗೌರವ ಇರೋರ್ಗೆ, ನಿನ್ನಂತ ನಂಬಿಕೆ ದ್ರೋಹಿಗಳಿಗಲ್ಲ. ಒಂದೇ ಒಂದು ಕ್ಷಣನೂ ನನ್ ಮುಂದೆ ನಿಂತ್ಕೋಬೇಡ. ಗೆಟ್ ಲಾಸ್ಟ್. ಏಯ್, ಇನ್ನು ಏನೋ ಮುಖ ನೋಡ್ಕೊಂಡು ನಿಂತಿದ್ಯಾ? ಮೊದ್ಲಿನಿಂದ ಹೋಗೋ. ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ, ಬನ್ನಿ ಆಂಟಿ ಅಂತ ನನ್ನನ್ನ ಇಲ್ಲಿ ಕರೆಸ್ಬಿಟ್ಟು ನಿಮ್ಮ ಮಗ ಎಲ್ಲಿ ಹೋದ? ಮಗನ್ನೇ, ನನ್ನ ಮಗನ್ಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಯಾವಾಗ್ಲೂ ಹೀಗೆ ಮಾಡ್ತಾನೆ. ನನಗೂ ಹಾಗೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೆ, ಫೋನ್ ಮಾಡಿ ಇಂಪಾರ್ಟೆಂಟ್ ವಿಷಯ ಇದೆ ಬನ್ನಿ ಅಂತ ಹೇಳ್ದ. ಈಗ ನೋಡಿದ್ರೆ ಏಯ್ ವರುಣ್, ಏನ್ ವಿಷಯ ಅಂತ ನಿನ್ಗೇನಾದ್ರು ಗೊತ್ತಿದ್ಯಾ? ಇಲ್ಲ ಸರ್, ನಾನು ನಾಲಾಯಕಲ್ಲ, ನಾಯಕ್ ಅಂತ ಡ್ಯಾಡ್ ಮುಂದೆ ಪ್ರೂವ್ ಮಾಡ್ತೀನಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಸುಮ್ಮನೆ ಬಡಬಡಾಯಿಸ್ತಾ ಇದ್ರು. ಇದನ್ ಬಿಟ್ರೆ ಬೇರೆ ಏನ್ ಹೇಳಿಲ್ಲ ಸಾಬ್. ಹಾಗಿದ್ರೆ ಅದೇನಿರ್ಬೋದು? ಮುझे भी ಅರ್ಥ ಮಾಡೋಕೆ ಬಹುತ್ ಮುಷ್ಕಿಲ್ ಹೋರ. ನನ್ಗೆ ಎಲ್ಲ ಸತ್ಯ ಗೊತ್ತಿದೆ, ಇದ್ರ ಹಿಂದೆ ಕಾರಣ ಯಾರು ಅಂತ ಹಮ್ಕೋ ಮಾಲೂಮ್ ಹೇ ಅಂತ ಹೇಳ್ತೀನಿ ಅಂತ ಹೇಳ್ದ. ಆಮೇಲೆ ಫೋನ್ ಬಂತ ಅಂತ ಹೊಟ್ಟೆ ಹೋದ. ಹಾಗಾದ್ರೆ ವಿವೇಕಿಗ್ ಸತ್ಯ ಗೊತ್ತಿರ್ಬೋದಾ? ಸಾಲಿಡ್ ಪ್ರೂಫ್ ಗೆ ಸಾಥ್ ಬರ್ತೀನಿ ಅಂತ ಹೋದ. ಅವನ್ಗೆ ಫೋನ್ ಮಾಡಿದ್ ಯಾರು, ಅವ್ನ್ ಎಲ್ಲಿಗೆ ಹೋದ? मुझे भी बहुत कंफ्यूजन आ रहा है. ಅದು ಸರಿ, ಅವನಿಗೆ ಫೋನ್ ಮಾಡಿದ್ ಯಾರು? ಮೋಸ್ಟ್ಲಿ ಆ ಕಿಟ್ಟಿ ಫೋನ್ ಮಾಡಿದ ಅನ್ಸುತ್ತೆ, ಅಕ್ಕೆ ಹೋಗಿದ್ದು. ಅಲ್ಲಿ ಅವನ ಕತೆ ಮುಗೀತು ಅಂತ ಅರ್ಥ. ಅವನ ಶವದ ಪೆಟ್ಟಿಗೆದು ಕೊನೆ ಮಳೆನ ಅವನೇ ಹೊಡ್ಕೊಂತ ಇದ್ದಾನೆ. ನೋಡ್ತಾ ಇರು, ಅವನು ವಾಪಸ್ಸು ಇಲ್ಲಿಗೆ ಬರಲ್ಲ. ಇವರೆಲ್ಲ ಕಾಯ್ತಾ ಇರೋದು ವೇಸ್ಟ್. ನನ್ಗೂ ಹಾಗೆ ಅನಿಸ್ತಾ ಇದೆ. ಹೋಗಿ ಕ್ಯಾ ಬಾತ್ತಾರೆ? ಏನಿಲ್ಲ ಸಾಬ್, ಎಲ್ಲ ನೀವು ಅನ್ಕೊಂಡೋಗಿ ಆಗುತ್ತೆ ಅಂತ ಮಾತಾಡ್ಕೊಂತಿದ್ದ ಅಷ್ಟೇ. ಅದ್ ಸರಿ, ಓ ಕಾ ಗಯ ಅಂತ ನಿಮ್ಗೇನಾದ್ರು ಗೊತ್ತಾ? ಅವ್ರು ನಿಮ್ಗೆ ಹೇಳಿಲ್ಲ ಸಾಬ್, ಇನ್ನು ನನ್ಗೆ ಹೇಳ್ತಾರಾ? ಮತ್ತು ಯಾರಿಗೂ ಹೇಳಿದೆ ಎಲ್ಲಿ ಹೋದ? ಏ ವರುಣ್, ವಿವೇಕ್ को कॉल करो. ಓಕೆ ಸಾಬ್. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು ಅಂತ ತಾನೇ ಹೀಗ್ ಮಾಡಿರೋದು. ತೂಕೆ ಆಗಿತ್ತು, ದರ್ಗ ಹೇಗಿತ್ತು ನನ್ ಚಮಕ್ಕ? ಸರ್ ಸೂಪರ್ ಸರ್ ನೀವು. ಅಲ್ಲ, ನೀವು ಮಾಡಿದ್ ನೋಡಿ ನನಗೆ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಕಿಟ್ಟಿ 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 ಕಿಟ್ಟಿ, ನೀನ್ ತುಂಬಾ ಒಳ್ಳೆಯವನು. ತುಮೇರ ದೋಸ್ತೆ. ನಿನ್ನ ನಾನು ಇಲ್ಲಿಟ್ಟಿದ್ದೀನಿ. ಹೇ, ನೀವು ಮಾಡಿರೋ ಮೋಸನೆಲ್ಲ ಬಯಲ್ಗೆಳಿತೀನಿ. ನೀವು ಮಾಡಿರೋ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸ್ತೀನಿ. ನೋಡ್ದ ಕಿಟ್ಟಿ, ನೋಡ್ದ ಇವಳಿಗೆ ಎಷ್ಟು ಜಮ್ಮ ಅಂತ? ಇವಳನ್ನ ಇಲ್ಲೇ ಸುಟ್ಟಾಕ್ತೀನಿ. ಸರ್ ಸುಟ್ಟಾಕಿದ್ರೆ ಹೆಂಗೆ ಸರ್? ಸಾಕ್ಷಿ ಸಮೇತ ಇವಳನ್ನ ನಿಮ್ ಡ್ಯಾಡ್ ಮುಂದೆ ಕರ್ಕೊಂಡೋಗಿ ನಿಲ್ಸಿ. ನಿಮ್ಮಿಂದ ಏನು ಮಾಡಕ್ಕಾಗಲ್ಲ, ನೀವು ನಾಲಾಯಕು ಅಂತ ತಿಳ್ಕೊಂಡ್ರೋ ನಿಮ್ ಡ್ಯಾಡ್ಗೆ ನೀವು ಸೂಪರ್ ಅಂತ ಅನ್ಸ್ಬೇಕಲ್ವಾ? ಕಿಟ್ಟಿ, ಅಂದಾಗೆ
ಈ ಸಾಕ್ಷಿ ಎಲ್ಲ ಎಲ್ಲಿ? ಡಾಕ್ಯುಮೆಂಟ್ಸ್ ಇಲ್ಲಿದೆ ಸರ್, ಇಲ್ಲಿದೆ ನೋಡಿ. ನೋಡಿ ಸರ್, ನಿಮ್ಮ ಅಪ್ಪನ ಲ್ಯಾಪ್ಟಾಪ್ ಇಂದ ಡೌನ್ಲೋಡ್ ಮಾಡಿದ ಎಲ್ಲ ಫೈಲ್ಸ್ ಇಲ್ಲೇ ಇದೆ. ಆಮೇಲೆ ಅದರ ಸಾಫ್ಟ್ ಕಾಪಿ ಬಂದು ಈ ಪೆನ್ ಡ್ರೈವ್ ಇದರಲ್ಲಿದೆ ಸರ್. ವೆರಿ ಗುಡ್ ಕಿಡ್ಡಿ, ವೆರಿ ಗುಡ್. ಐ ಲವ್ ಯು. ಇಸ್ ದಿನ ಝೀರೋ ಆಗಿದ್ದನ್ನ ಹೀರೋ ಮಾಡ್ಬಿಟ್ಟೆ ನೀನು, ಹೀರೋ ಮಾಡ್ಬಿಟ್ಟೆ. ಏಕ್ ಮಿನಿಟ್, ಗನ್ ಪಕಡು, ಡಾಕ್ಯುಮೆಂಟ್ಸ್ ಕೊಡು. ಏನೇ ನಮ್ ಜೊತೆ ಇದ್ಕೊಂಡು ನಮಗೆ ಮೋಸ ಮಾಡ್ಬಿಟ್ಟೆ ಅಲ್ಲ? ನಿನ್ನನ್ನು ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ? ಕಿಟಿ ಕ್ಯಾಯ್ ನೀನ್ ಹೊಡಿಬೇಕಾಗಿರೋದು ನನಗಲ್ಲ, ಇವಳಿಗೆ. ಏಯ್, ಯಾರು ಹೊಡಿಬೇಕೋ ಅವ್ರಿಗೆ ಹೊಡೆದಿದ್ದೀನಿ ಕಣ.